ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಮಂಚಿನಬೆಲೆಯಲ್ಲಿ ಜಾತ್ರೆ ನಡೀತಾ ಇದೆ. ಇದು ದೊಡ್ಡ ಜಾತ್ರೆ. ಇದು 7 ವರ್ಷಕ್ಕೊಂದ್ಸಲಿ ಒಮ್ಮೆ ಬರುವಂಥದ್ದು ಒಂದು ಜಾತ್ರೆ. ಇದು ದೀಪಗಳೆತ್ತಾರೆ. ಇದು ನಾಳೆ ದೀಪ ಇರೋವಂಥದ್ದು. ನಾಳೆ ದೀಪಗಳೆಲ್ಲ ಮಾಡ್ತಾರೆ. ಇವತ್ತು ಜಾತ್ರೆ. ಇವತ್ತು ಫುಲ್ಲು ಜಾತ್ರೆ. ಊರಲ್ಲಿ ಎಲ್ಲ ನೋಡಿ, ಆನೆ ಎಲ್ಲ ಬಂದಿದೆ. ನೋಡಿ ಅಲ್ಲೇ ಆನೆ ಬಂದಿದೆ. ಇದು ಕುರುಬರದು ಜಾತ್ರೆ ಮಾಡ್ತಾರಂಥದ್ದು. ಸಖತ್ತಾಗಿ ನಡೀತಾ ಇದೆ. ಇದು ಇಲ್ಲಿ NNS ಕ್ಯಾಟ್ರಿಂಗ್ ಅವ್ರು ಬಂದು ಈಗ ಅಡುಗೆ ಮಾಡ್ತಾರಂಥದ್ದು. ಇದು 40,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ. ಇವತ್ತು ಟಿಫನ್ಗೆ ಒಂದು 3,000 ಜನ, ಮತ್ತು ಮಧ್ಯಾಹ್ನಕ್ಕೆ 6ರಿಂದ 8,000 ಜನ ಮಾಡ್ತಾ ಇದ್ದಾರೆ. ಮತ್ತು ಮಧ್ಯಾಹ್ನಕ್ಕೆ ಒಂದು 7-8 ಸಾವಿರ ಜನ, ಮತ್ತು ನಾಳೆ 15,000 ಜನ ಈ ಥರ ಮಾಡ್ತಾರಂಥದ್ದು. ಬನ್ನಿ ನೋಡೋಣ ಅಡುಗೆಗಳೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಈಗ ಪಾಯಸ ಮಾಡ್ತಾ ಇದ್ದಾರೆ. ಪಾಯಸ ಇದು ಹಳೆ ಕಾಲದ್ದು ಪಾಯಸ ಮಾಡ್ತಾರಂಥದ್ದು. ಹಳೆ ಕಾಲದ ಪಾಯಸ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ರವೆ ಪಾಯಸ. ಬನ್ನಿ ನೋಡೋಣ. ನೋಡಿ, ಇದು ಆಗಲೇ ಒಂದು 2 ಚೀಲ ಹಾಕ್ಕೊಂಡು ಅದ್ರ ಮುಂಚೆ ಒಂದು 10 kg ಅಷ್ಟು ಒಂದು ಬೆಲ್ಲ ಹಾಕ್ಕೊಂಡಿದ್ರು. ಟೋಟಲ್ ಒಂದು 70 kg ಅಷ್ಟು ಬೆಲ್ಲ ಇದೆ. ಇದು ಎಷ್ಟು ಕ್ಯಾನ್ ಆಗಿದೆ ಇವಾಗ? 7 ಕ್ಯಾನ್. ನೋಡಿ 7 ಕ್ಯಾನ್ ಆಗಿದೆ. ಇನ್ನೊಂದು ಕ್ಯಾನ್ ಹಾಕ್ಕೊಂಡ್ರೆ ಮುಗೀತು. 8 ಕ್ಯಾನ್ ಹಾಕ್ಕೊಂಡು ಮಾಡೋ ಅಂಥದ್ದು. ನೋಡಿ, ಬೆಳಗ್ಗೆ ಟಿಫನ್ಗೆ ಒಂದು 3,000 ಜನಕ್ಕೆ ಖಾರ ಪೊಂಗಲ್ ಮಾಡಿದ್ದಾರೆ. ಈಗ ಖಾರ ಪೊಂಗಲ್ ಆಗಿದೆ. ಒಂದು ಎಷ್ಟು ಪಾತ್ರೆ ಮಾಡಿದ್ದಾರೆ ಸರ್ ಖಾರ ಪೊಂಗಲು? 4 ಪಾತ್ರೆ. ನೋಡಿ, ಈ ಥರ ಪಾತ್ರೆಗಳಲ್ಲಿ 4 ಪಾತ್ರೆ ಮಾಡಿದ್ದಾರೆ ಖಾರ ಪೊಂಗಲು. ಈಗ ಮಾಡಿಬಿಟ್ಟು ಈಗ ಬಳಸೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಕಡಲೆಬೇಳೆ ನೆನೆಸಿಟ್ಕೊಂಡಿರೋಂಥದ್ದು ಕಡಲೆಬೇಳೆ ಒಂದು 5ರಿಂದ 6 kg ಕಡಲೆಬೇಳೆ ಇದೆ. ಈಗ ನೀರು ಹಾಕೊಂಡ್ಮೇಲೆ ಇದನ್ನು ಕಡಲೆಬೇಳೆ ಹಾಕ್ಕೊತಾ ಇದ್ದಾರೆ. ನೋಡಿ, ಇಲ್ಲಿ ಪೊಂಗಲ್ಲು, ನೋಡಿ ಕಾಳು ಸಾರು, ಮತ್ತು ಪಾಯಸ, ನೋಡಿ, ಮತ್ತು ಇಲ್ಲಿ ನೋಡಿ ರಸ ನಡೀತಾ ಇದೆ. ಇದು ಬೇಳೆ ರಸಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಇದು ನೋಡಿ, ಮತ್ತು ಇದು ಬೇಳೆ ಬೇಯಿಸ್ಕೊಂಡಿರೋದು. ಮತ್ತು ಇದು ಏನಣ್ಣ? ಇದು ಪಾಯಸ. ನೋಡಿ, ಈ ಥರ ಪಾಯಸ ಬರುತ್ತೆ. ನೋಡಿ, ಅಲ್ಲಿ ಆಲ್ರೆಡಿ ಪಾಯಸ ಮಾಡ್ತಾ ಇದ್ದಾರಲ್ಲ, ನೋಡಿ ಆ ಥರ ಪಾಯಸ. ನೋಡಿ, ಇಲ್ಲಿ ರವೆ ಪಾಯಸ ಅಲ್ಲ. ನೋಡಿ, ರವೆ ಪಾಯಸ ಈಗೆಲ್ಲ ತುಪ್ಪ ಹಾಕ್ಬಿಟ್ಟು ಪ್ಲೇಟ್ ಮುಚ್ತಾ ಇದ್ದಾರೆ. ಹಾಗೆ ರೆಡಿ ಆಯ್ತಲ್ಲ ಇದು. ನೋಡಿ, ಮತ್ತು ಇಲ್ಲಿ ಇದು ಬೇಳೆ ಬೇಯಿಸ್ಕೊಂಡಿರೋದಾ? ನೋಡಿ, ಇದು ಬೇಳೆ ಬೇಯಿಸ್ಕೊಂಡಿರೋದು. ನೋಡಿ, ಬಾದಿಶಾ ಇಲ್ಲಿ ರೆಡಿ ಆಗ್ತಾ ಇದೆ. ನೋಡಿ, ಇಲ್ಲಿ 6,000 ಬಾದಿಶಾ ಮಾಡ್ತಾ ಇದ್ದಾರೆ. ನೋಡಿ, 6,000 ಬಾದಿಶಾಗೆ ಈಗ ಮಿಕ್ಸ್ ಮಾಡಿ ಮಾಡ್ತಾರೆ. ನೋಡಿ, ಮಸಾಲಾಗಳು ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಳೋದಕ್ಕೆ ಗ್ರೈಂಡರ್ಗಳು 4 ಗ್ರೈಂಡರ್ ಬಂದಿದೆ. MCR ಕಡೆಯಿಂದ ತರಿಸಿರೋಂಥದ್ದು. ಇವೆಲ್ಲ ಪಾತ್ರೆಗಳು ಎಲ್ಲನೂ ಅವ್ರದ್ದೇನೆ. ನೋಡಿ, ಇದು ಮಸಾಲೆ ಕಾಳು ಸಾರಿಗೆ ಮಸಾಲೆ ಮಾಡ್ಕೊಂಡಿರೋಂಥದ್ದು ಫುಲ್ ಪಾತ್ರೆ. ಇದು ಕಾಳು ಸಾರಿಗಾ? ಇದು ಕಾಳು ಸಾರಿಗೆ, ಮುದ್ದೆ ಕಾಳು ಸಾರಿಗೆ ಮಸಾಲೆ. ಇದು ಚಟ್ನಿ. ಈಗ ಪೊಂಗಲ್ಗೆ ಚಟ್ನಿ. ಇದಕ್ಕೆ ಏನೇನು ಹಾಕೊಂಡಿದ್ರೆ ಸರ್ ಚಟ್ನಿಗೆ? ಕಡಲೆ ಬೀಜ, ಕಡಲೆ ಪಪ್ಪು, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು, ಜೀರಿಗೆ ಹಾಕಿದೀವಿ. ಜೀರಿಗೆನೂ ಹಾಕಿದ್ರ? ಅದು ಟೇಸ್ಟ್ ಬರೋದಕ್ಕೆ. ಓಕೆ. ವೆರಿ ಗುಡ್. ಉಪ್ಪು ಒಂದು ಹಾಕ್ತಾ ಇದ್ದಾರೆ. ಹಸಿಮೆಣಸಿನ್ಕಾಯಿ ನೋಡಿ ಎಲ್ಲ ಹಾಕ್ಕೊಂಡು ಈಗ ರುಬ್ಕೊಂತಾರಂಥದ್ದು ಇದೆಲ್ಲ. ಬಂದವ್ರಿಗೆಲ್ಲನೂ ನೋಡಿ ಕಾಫಿ ಮಾಡ್ತಾ ಇದ್ದಾರೆ. ಕಾಫಿ ಮಾಡಿ ಬಂದವ್ರಿಗೆಲ್ಲ ಕೊಡ್ತಾರಂಥದ್ದು. ನೋಡಿ, ಇಲ್ಲಿ ಆಲ್ರೆಡಿ ಈಗ ಬೆಳಗ್ಗೆ ಬಂದು 7 ಗಂಟೆ, ಮಧ್ಯಾಹ್ನ ಊಟಕ್ಕೆ ಆಲ್ರೆಡಿ ವೈಟ್ ರೈಸ್ ಸ್ಟಾರ್ಟ್ ಮಾಡಿದ್ದಾರೆ. ವೈಟ್ ರೈಸ್ ಮಾಡೋದಕ್ಕೆ ಹೊರಗಡೆ ಇಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಜಾತ್ರೆಗೆ ಬಂದಿರೋಂಥ ಪಾತ್ರೆಗಳಿವೆಲ್ಲನೂ ನೋಡಿ ಎಷ್ಟು ದೊಡ್ಡ ಪಾತ್ರೆಗಳೇ ಬಂದುಬಿಟ್ಟಿದೆ.
40,000 ಜನಕ್ಕೆ ಮಾಡ್ತಾರದಲ್ಲ ನೋಡಿ. ಪಾತ್ರೆಗಳು ಬೇಕೇ ಬೇಕಾಗುತ್ತೆ ನೋಡಿ. ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು. ಎಷ್ಟೆಷ್ಟು ಕೆ ಜಿ ಪಾತ್ರೆಗಳಣ್ಣ ಇವೆಲ್ಲನೂ? ಹಾಂ 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 ನೋಡಿ. 150, 200, 250 ಕೆ ಜಿ. 250 ಕೆ ಜಿದು ಇದೆಯಲ್ಲ, ಅದು ಇನ್ನೂ ದೊಡ್ಡದು ಅನಿಸುತ್ತೆ ಅದು. ಹಾಂ ನೋಡಿ, ಇವೆಲ್ಲ ಬಂದಿರೋಂಥದ್ದು. ನೋಡಿ, ನೀರು ಪ್ಯಾಕೆಟ್ಗಳು ಎಲ್ಲರಿಗೂ ಬಫೆ ಸಿಸ್ಟಮ್. ಹಾಂ ನೋಡಿ, ಎಲ್ಲ ಬಫೆ ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ. ಎಲ್ಲ ಪೊಂಗಲ್ಲು, ಖಾರ ಪೊಂಗಲ್ ಮಾಡಿರೋಂಥದ್ದು. ನೋಡಿ, 40,000 ಜನಕ್ಕೆ ಹಾಕಿರೋಂಥ ಚೇರು ಮತ್ತು ಟೇಬಲ್ ಇದು. ನೋಡಿ, ಮೇಲ್ಗಡೆ ನೊರೆ ಬಂದಿರುತ್ತಲ್ಲ ನೋಡಿ, ನೊರೆ ಎಲ್ಲನೂ ತೆಗಿತಾ ಇದ್ದಾರೆ ಈಗ. ಅದು ಕುದಿ ಬಂದಮೇಲೆ ಸ್ವಲ್ಪ ನೊರೆ ಬರುತ್ತೆ ಲೈಟಾಗಿ, ಈ ಥರ ವೈಟಾಗಿ ಬಂದಿರೋ ನೊರೆ ಈಗೆಲ್ಲ ತೆಗಿತಾ ಇದ್ದಾರೆ. ನೋಡಿ, ಇವರು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ತೆಗೆದ್ರೇ ಅದು ಪಾಯಸ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಒಂದು ಬಕೆಟು ದ್ರಾಕ್ಷಿ ಆಗ್ತಾ ಇದೆ. ಹಾಕೊಳ್ಳಿ ಸರ್, ಹಾಕೊಳ್ಳಿ. ಹಾಂ ನೋಡಿ, ಲೈಟಾಗಿ ಕುದಿ ಸ್ಟಾರ್ಟ್ ಆಗಿದೆ. ಕುದಿ ಸ್ಟಾರ್ಟ್ ಆದಮೇಲೆ ಈಗ ದ್ರಾಕ್ಷಿ ಹಾಕ್ಕೊಂಡಿರೋಂಥದ್ದು, ಮತ್ತು ಈಗ ಬಾದಾಮ್ ಮಿಕ್ಸ್ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಒಂದು ಡಬ್ಬ ಫುಲ್ ಹಾಕ್ಕೊಂಡಿದ್ದಾರೆ. ನೋಡಿ, ಒಂದು ಬಕೆಟು ಗೋಡಂಬಿ ಹಾಕ್ಕೊತಾ ಇದ್ದಾರೆ. ಹಾಕೊಳ್ಳಿ ಸರ್, ಹಾಕೊಳ್ಳಿ. ಹಾಂ, ಇದು ಏಲಕ್ಕಿ ಪೌಡ್ರು ಅದು. ಏನೇನು ಮಿಕ್ಸ್ ಆಗಿದೆ ಅದರಲ್ಲಿ? ಸಕ್ಕರೆ, ಏಲಕ್ಕಿ. ಸರಿ, ಆಯಿತು. ನೋಡಿ, ಸಕ್ಕರೆ ಏಲಕ್ಕಿ ಮಿಕ್ಸಿಗೆ ಹಾಕ್ಕೊತಾ ಇರೋಂಥದ್ದು. ಓಕೆ. ನೋಡಿ, ಆ ಕಡೆ ರಸಕ್ಕೆ ನೋಡಿ ಎಲ್ಲ ಫುಲ್ಲು ಸೋಸ್ಕೊಂತ ಇದ್ದಾರೆ. ಒಣಕೊಬ್ಬರಿಯಾ? ಓಕೆ. ಸರಿ. 5 kg ತುಪ್ಪನಾ? ಓಕೆ. 10 kg ರವೆ. 4 kg ತುಪ್ಪ. ಓಕೆ. ಸರಿ. ಹಾಕಿ. ನೋಡಿ, ಒಂದು ಬಕೆಟು ಈಗ ಒಣಕೊಬ್ಬರಿ ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ರಲ್ಲ, ಈಗ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ, ಫುಲ್ ಕುದೀತಾ ಇದೆ. ಈಗ ರವೆ ಹಾಕ್ಕೊತಾರೆ. ಸ್ನೇಹಿತರೆ ನೋಡಿ, ಈ ಪಾತ್ರೆಗಳನ್ನೋದು ತುಂಬ ದೊಡ್ಡದಲ್ಲ. ಪಾತ್ರೆಗಳಿಗೆ ನೋಡಿ 2 ಸ್ಟವ್ ಇಟ್ಕೊಂಡಿದ್ದಾರೆ. ಆ ಕಡೆ ಒಂದು ಸ್ಟವ್, ಈ ಕಡೆ ಒಂದು ಸ್ಟವ್. ಇಲ್ಲಾಂದರೆ ಬಿಸಿ ಅನ್ನೋದು ತಟ್ಟೋದಿಲ್ಲ, ಅದಕ್ಕೋಸ್ಕರ 2 ಸ್ಟವ್ ಇಟ್ಕೊಂಡು ಇಲ್ಲೆಲ್ಲ ಮಾಡ್ತಾರಂಥದ್ದು. 10 kg ರವೆನಾ? ನೋಡಿ, 10 kg ರವೆ ಹಾಕ್ಕೊತಾ ಇದ್ದಾರೆ. ನೋಡಿ, ಹಳೆ ಕಾಲದ ರವೆ ಪಾಯಸ ಅಂತ ಇದು. ಹಳೆ ಕಾಲದ ರವೆ ಪಾಯಸ ಈಗ ಜಾತ್ರೆಗಳಲ್ಲಿ ಮಾಡ್ತಾರಂಥದ್ದು. ಅರಸೆವೆಗೆ. ಓಕೆ. ರೈತರೆ ನೋಡಿ, ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ತುಪ್ಪ ಬಂದು 4 kg ಹಾಕ್ಕೊತೀರಾ? 4 kg ತುಪ್ಪ ಹಾಕ್ಕೊತಾ ಇದ್ದಾರೆ.
ನೋಡಿ ಈಗ 4 kg ತುಪ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಮಧ್ಯಾಹ್ನಕ್ಕೆ 6,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡೋದಕ್ಕೆ ಈಗ ಬೀನ್ಸ್ ಪಲ್ಯ ಮಾಡೋದಕ್ಕೆ ಬೀನ್ಸು ಮತ್ತು ಕ್ಯಾರೆಟು ಇದು ಬೇಯಿಸ್ಬಿಟ್ಟು ಆರಿಟ್ಕೊಂಡಿದ್ದಾರೆ. ನೋಡಿ ಕಾಳು ಸಾರಿಗೆ ಮಸಾಲ ರೆಡಿ ಮಾಡಿದ್ದಾರೆ. ಇದು ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಇದಾದಮೇಲೆ ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ಕಾಳು ಸಾರಿಗೆ ಮಸಾಲೆ ಮತ್ತು ರಸಕ್ಕೆ ಮಸಾಲ ಮಾಡಿದ್ದಾರೆ. ಅವೆರಡೂ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ನೋಡಿ ತುಪ್ಪ ಹಾಕಿದ ಮೇಲೆ ಇನ್ನೂ ಕುದೀತಾ ಇದೆ. ಇದು ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ಇದು ಫುಲ್ಲು ಕುದಿ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ ನೋಡಿ, ತುಪ್ಪ ಅನ್ನೋದು ಇದು ಪಾಯಸ ಅನ್ನೋದಾಗಿದೆ. ಪಾಯಸ ಆದಮೇಲೆ ಈಗ ಆಫ್ ಮಾಡ್ಕೊಂಡಿದ್ದಾರೆ. ಈಗ ಒಂದು 2-3 ನಿಮಿಷ ಕುದಿಸ್ಕೊಂಡಿದ್ದಾರೆ. 3 ನಿಮಿಷ ಕುದಿದಾದ್ಮೇಲೆ ಈಗ ಆಫ್ ಮಾಡ್ಕೊಂಡಿರೋಂಥದ್ದು. ರವೆ ಎಲ್ಲ ಫುಲ್ಲು ಬೆಂದಿದ್ದಾದಮೇಲೆ ಇದನ್ನು ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ಹಳೆ ಕಾಲದ ರವೆ ಪಾಯಸ ಅನ್ನೋದು ರೆಡಿಯಾಗಿದೆ. ನೋಡಿ ರವೆ ಪಾಯಸ ಅನ್ನೋದು ರೆಡಿ. ಅಷ್ಟೇ ಅಲ್ಲ ಅಣ್ಣ ಇದಕ್ಕೆ? ಸ್ನೇಹಿತರೆ ನೋಡಿ, ಪಾಯಸ ಅನ್ನೋದು ರೆಡಿ ಆಗಿದೆ. ಈಗ ಬಳಸೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ನೋಡಿ ಪಾಯಸ ಅಂದರೆ ನೋಡಿ, ನೋಡಿ ಪಾತ್ರೆ ದೊಡ್ಡದಲ್ಲ, ಅದಕ್ಕೋಸ್ಕರ ಅಲ್ಲಿ ತೊಗೊಂಡೋಗಿ ಇಟ್ಕೊತಾರೆ ಇದನ್ನು. ನೋಡಿ ಹಳೆ ಕಾಲದ ಪಾಯಸ ಅಂದರೆ ಈ ಥರ ಇರುತ್ತೆ. ಓಲ್ಡ್ ಈಸ್ ಗೋಲ್ಡ್, ಕರೆಕ್ಟ್. ನೋಡಿ ಓಲ್ಡ್ ಈಸ್ ಗೋಲ್ಡ್, ಕರೆಕ್ಟ್. ಸರಿ. ನೋಡಿ ಪಾಯಸ 2 ಪಾತ್ರೆ ಅಲ್ಲ ಮಾಡಿರೋದು. ನೋಡಿ 2 ಪಾತ್ರೆ ಪಾಯಸ ಖಾಲಿಯಾಗಿದೆ. ಎಲ್ಲ ಪಾತ್ರೆಗಳಲ್ಲಿ ಈ ಥರ ಪಾತ್ರೆಗಳಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಬಳಸೋ ಅಂಥದ್ದು. ಊಟ ಮಾಡೋದಲ್ಲ. ಇವಾಗ ಬರ್ತಾ ಇದೆಯಾ? ಸ್ನೇಹಿತರೆ ನಮಸ್ಕಾರ. ನೋಡಿ ಇದು ರವೆ ಪಾಯಸ ಅನ್ನೋದು ಇದು ಓದ್ ಕಾಲದ ಪಾಯಸ. ಇದು ಓದ್ ಕಾಲದ್ದು ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಪಾಯಸ. ಇದು ಬೆಲ್ಲ ಹಾಕ್ಬಿಟ್ಟು ಮಾಡಿರೋ ಪಾಯಸ. ಇದು ತುಂಬ ಚೆನ್ನಾಗಿರುತ್ತೆ. ಬೇಳೆ ನಮ್ಮಮ್ಮ ಇದ್ದು 1.5 ವರ್ಷ ಮಗು ಇದ್ದಾಗ ನನ್ನನ್ನು ಕರ್ಕೊಂಬಂದು, ನಾವು 3 ಮಕ್ಕಳು ನಮ್ಮಮ್ಮಗೆ, ಇವರೇ ಕರ್ಕೊಂಬಂದು, ನಾವು 3 ಜನ ಮಕ್ಕಳನ್ನ ಕರ್ಕೊಂಬಂದು ಇವರೇ ಸಾಕಿರೋದಂಥದ್ದು. ಇವ್ರು ಇರೋದ್ರಿಂದನೇ ಈಗ ನಾನು ಈ ಪ್ಲೇಸಲ್ಲಿ ಇರೋದು. ನೀವೆಲ್ಲ ಈ ಥರ ಅಡುಗೆಗಳು ನೋಡ್ತಾ ಇರೋಂಥದ್ದು. ಇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಇವರು ಮಾಡಿರೋ ಕೆಲಸ ಇಡೀ ನಮ್ಮ ಊರೇ ಹೇಳುತ್ತೆ. 1 ನಿಮಿಷ ಕುತ್ಕೊಂಡಿರೋ ಕೆಲಸ ಮಾಡ್ತಾರೆ ಇವರು. ಇವಾಗಲೇ ಇವರು ಸುಸ್ತು ಬಿದ್ದಿರೋದು. ಇದು ಒಂದು 2 ವರ್ಷ ಹಿಂದೆಯಿಂದ 1 ನಿಮಿಷತ್ತೂ ಕುತ್ಕೊಂಡಿರೋ ಕೆಲಸ ಮಾಡ್ತಾಯಿದ್ರು. ಅಲ್ಲಮ್ಮ ನೋಡಿ, ಪಾಯಸ ಅನ್ನೋದು ರವೆ ಪಾಯಸ ಅನ್ನೋದು ಸಕ್ಕತ್ತಾಗಿದೆ. ಸ್ವಲ್ಪ ಸ್ವೀಟ್ ಏನೋ ಜಾಸ್ತಿ ಆದಂಗಿದೆ ಬಿಟ್ಟರೆ ಸಕ್ಕತ್ತಾಗಿದೆ. ಇದಕ್ಕೆ ಬೂಂದಿ ಹಾಕಿದ್ದಾರೆ. ಬೂಂದಿನೂ ಹಾಕ್ಕೊಂಡು ತಿನ್ಬೋದು, ಇಲ್ಲ ಬೇಡ ಅಂತಂದರೆ ಇದೇ ಥರ ತಿನ್ಬೋದು. ತುಂಬ ಚೆನ್ನಾಗಿದೆ. ನೋಡಿ ಸಕ್ಕತ್ತಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಬಂದ್ಬಿಡಮ್ಮ ಈ ಕಡೆ. ಅವರು ಊಟಕ್ಕೆ ಕುತ್ಕೊಂತವ್ರೆ. ನೋಡಿ ಇದೆಲ್ಲ ನಮ್ಮ ದೊಡ್ಡಮ್ಮ, ಅಮ್ಮ, ನಮ್ಮ ಆಂಟಿ, ಇವರೆಲ್ಲ ಇವರು.
ಸ್ವಲ್ಪ ಹಿಂದೆ ನಡಿ, ಸ್ವಲ್ಪ ಹಿಂದೆ ನಡಿ ಸ್ವಲ್ಪ ಹಿಂದೆ ಸುಮ್ಮನೆ ಇರ್ಬೇಕು, ಕೊಡ್ತೀನಿ ಎಲ್ರಿಗೂ ಸುಮ್ಮನೆ ಇರ್ಬೇಕು. ಏನೋ ಬದುಕೋ ಸುಮ್ಮನೆ ಸುಮ್ಮನೆ ಗೊತ್ತಾಗ್ಬೇಡ್ರಿ, ಸುಮ್ಮನೆ ಯಾರು ಗೊತ್ತಾಗ್ಬೇಡ್ರಿ.